ಕೆಂಪು ಬಾವುಟಗಳನ್ನು ಕೆಂಪು ವಸ್ತ್ರಗಳನ್ನು ಧರಿಸ್ತಾರೆ. ಅದು ಭಾರತೀಯ ಜನತಾ ಪಕ್ಷದ ಕಮಲದ ಚಿಹ್ನೆ ಇರ್ತಕ್ಕಂಥ ಟವಲ್ ಅಲ್ಲ, ಅದು ಕೇಸರಿ ಅಂತಕ್ಕಂಥದ್ದು ಎಲ್ಲ ಧರ್ಮಗಳಿಗೂ ಕೂಡ ಇರ್ತಕ್ಕಂಥದ್ದು. ಹಿಂದೆ ಪೂರ್ವದಲ್ಲಿ ಕೇಸರಿ ಇರ್ತಕ್ಕಂಥದ್ದು. ಕೇಸರಿ ಮೇಲೆ ಚಿಹ್ನೆ ಹಾಕ್ತಿರ್ತಾರೆ ಭಾರತೀಯ ಜನತಾ ಪಕ್ಷದ್ದು. ಆ ಚಿಹ್ನೆ ಹಾಕಿದಾಗ ಮಾತ್ರ ಭಾರತೀಯ ಜನತಾ ಪಕ್ಷ. ನಮ್ಮದು ಭಾರತೀಯ ಜನತಾ ಪಕ್ಷದ ಧ್ವಜವನ್ನು, ಬಾವುಟವನ್ನು, ಶಾಲನ್ನು ಕುಮಾರಸ್ವಾಮಿ ಅವರು ಧರಿಸಿಲ್ಲ. ಆಂಜನೇಯ ಟೆಂಪಲ್ನ ಒಂದು ಕೇಸರಿ ಶಾಲನ್ನು ಆ ಹುಡುಗ ಬಂದು ಹಾಕಿದ್ದಾನೆ. ಅದನ್ನು ದೊಡ್ಡದಾಗಿ ಪ್ರತಿಬಿಂಬಿಸ್ತಾ ಇದ್ದಾರೆ. ಎಲ್ಲಾದರೂ ಒಂದು ಕಡೆ ಆ ತತ್ವ ಸಿದ್ಧಾಂತವನ್ನು ಒಪ್ಪಿ ನಾವು ಹೋರಾಟ ಮಾಡಿದರೆ ಅವ್ರು ಕೇಳಿ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ ಪಕ್ಷ ನಮ್ಮ ಚಿಹ್ನೆ, ನಮ್ಮ ತತ್ವ ಸಿದ್ಧಾಂತ ಬಿಟ್ಟು ಒಂದು ಲೈನು ಅಲಗಾಡೋ ಪ್ರಶ್ನೆ ಇಲ್ಲ. ಯಾರು ಟವಲ್ಗಳ ಬಗ್ಗೆ ಈಗ ಆಯಾ ಸಮಾಜಕ್ಕೆ, ಆಯಾ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥದ್ದನ್ನು ಹಾಕ್ತಾರೆ. ಈಗ BSP ಅವರು ಇದ್ದಾರೆ, ಸಮಾವೇಶಕ್ಕೆ ಹೋಗ್ತೀವಿ, ಅವರು ಉತ್ತರ ಹಾಕ್ತಾರೆ. ಅವತ್ತು ಬೇರೆ ಬೇರೆ ಇನ್ನೊಂದು ಆಮ್ ಆದ್ಮಿಯವ್ರು ಇರ್ತಾರೆ, ಒಂದು ಸಭೆಗೆ ಹೋಗ್ತೀವಿ, ಹಾಕೋದು ಕೂಡಲೇ ಅದೇನು ಪೂರ್ಣ ಬದಲಾಗಲ್ಲ. ಅದೆಲ್ಲ ಭ್ರಮೆ. ಇಂಥದ್ರಿಂದ ರಾಜಕೀಯಕ್ಕೇನು ಹೇಳ್ತಕ್ಕಂಥ ಅಗತ್ಯ ಇಲ್ಲ. ಇವೆಲ್ಲವೂ ಕೂಡ ಕೀಳರಿಮೆಯಿಂದ ಹೇಳ್ತಕ್ಕಂಥದ್ದು. ಕೆಂಪು ಬಾವುಟಗಳನ್ನು ಕೆಂಪು ವಸ್ತ್ರಗಳನ್ನು ಧರಿಸ್ತಾರೆ. ಅದು ಭಾರತೀಯ ಜನತಾ ಪಕ್ಷದ ಕಮಲದ ಚಿಹ್ನೆ ಇರ್ತಕ್ಕಂಥ ಟವಲ್ ಅಲ್ಲ, ಅದು ಕೇಸರಿ ಅಂತಕ್ಕಂಥದ್ದು ಎಲ್ಲ ಧರ್ಮಗಳಿಗೂ ಕೂಡ ಇರ್ತಕ್ಕಂಥದ್ದು. ಹಿಂದೆ ಪೂರ್ವದಲ್ಲಿ ಕೇಸರಿ ಇರ್ತಕ್ಕಂಥದ್ದು. ಕೇಸರಿ ಮೇಲೆ ಚಿಹ್ನೆ ಹಾಕ್ತಿರ್ತಾರೆ ಭಾರತೀಯ ಜನತಾ ಪಕ್ಷದ್ದು. ಆ ಚಿಹ್ನೆ ಹಾಕಿದಾಗ ಮಾತ್ರ ಭಾರತೀಯ ಜನತಾ ಪಕ್ಷ. ನಮ್ಮದು ಭಾರತೀಯ ಜನತಾ ಪಕ್ಷದ ಧ್ವಜವನ್ನು, ಬಾವುಟವನ್ನು, ಶಾಲನ್ನು ಕುಮಾರಸ್ವಾಮಿ ಅವರು ಧರಿಸಿಲ್ಲ. ಆಂಜನೇಯ ಟೆಂಪಲ್ನ ಒಂದು ಕೇಸರಿ ಶಾಲನ್ನು ಆ ಹುಡುಗ ಬಂದು ಹಾಕಿದ್ದಾನೆ. ಅದನ್ನು ದೊಡ್ಡದಾಗಿ ಪ್ರತಿಬಿಂಬಿಸ್ತಾ ಇದ್ದಾರೆ. ಎಲ್ಲಾದರೂ ಒಂದು ಕಡೆ ಆ ತತ್ವ ಸಿದ್ಧಾಂತವನ್ನು ಒಪ್ಪಿ ನಾವು ಹೋರಾಟ ಮಾಡಿದರೆ ಅವ್ರು ಕೇಳಿ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ ಪಕ್ಷ ನಮ್ಮ ಚಿಹ್ನೆ, ನಮ್ಮ ತತ್ವ ಸಿದ್ಧಾಂತ ಬಿಟ್ಟು ಒಂದು ಲೈನು ಅಲಗಾಡೋ ಪ್ರಶ್ನೆ ಇಲ್ಲ. ಯಾರು ಟವಲ್ಗಳ ಬಗ್ಗೆ ಈಗ ಆಯಾ ಸಮಾಜಕ್ಕೆ, ಆಯಾ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥದ್ದನ್ನು ಹಾಕ್ತಾರೆ. ಈಗ BSP ಅವರು ಇದ್ದಾರೆ, ಸಮಾವೇಶಕ್ಕೆ ಹೋಗ್ತೀವಿ, ಅವರು ಉತ್ತರ ಹಾಕ್ತಾರೆ. ಅವತ್ತು ಬೇರೆ ಬೇರೆ ಇನ್ನೊಂದು ಆಮ್ ಆದ್ಮಿಯವ್ರು ಇರ್ತಾರೆ, ಒಂದು ಸಭೆಗೆ ಹೋಗ್ತೀವಿ, ಹಾಕೋದು ಕೂಡಲೇ ಅದೇನು ಪೂರ್ಣ ಬದಲಾಗಲ್ಲ. ಅದೆಲ್ಲ ಭ್ರಮೆ. ಇಂಥದ್ರಿಂದ ರಾಜಕೀಯಕ್ಕೇನು ಹೇಳ್ತಕ್ಕಂಥ ಅಗತ್ಯ ಇಲ್ಲ. ಇವೆಲ್ಲವೂ ಕೂಡ ಕೀಳರಿಮೆಯಿಂದ ಹೇಳ್ತಕ್ಕಂಥದ್ದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.